ಈ ಕಥೆ ಉಮಾ ಮತ್ತೆ ಕಿಶನ್ದು. ಅವರಿಬ್ರು ತುಂಬಾ ಜಿಪ್ಪುಂಡ್ರು. ದಿನಸಿ ತರೋದಿಕ್ಕೆ 2 ನಾಣ್ಯ ಖರ್ಚಾಗ್ಬಿಡುತ್ತೆ. ಇವತ್ತು ನೀನ್ ಅಡ್ಗೆ ಮಾಡ್ಲೇಬೇಕೇನೆ? ಮಾತಾಡೆ. ಅಯ್ಯೋ ಉಮಾ ಚಿಕ್ಕಮ್ಮ, ಇವತ್ತು ನನ್ ಮಗನ್ ಹುಟ್ಟಿದಬ್ಬ, ಅದಕ್ಕೆ ಲಾಡು ಮಾಡಿದ್ದೆ, ತಗೊಳ್ಳಿ. ಅರೆ ವಾ ವಿಮ್ಲಾವತಿ, ನಮ್ ಕಡೆಯಿಂದ ಆಶೀರ್ವಾದ ಹೇಳ್ಬಿಡು. ಖಂಡಿತ ಚಿಕ್ಕಮ್ಮ, ಹೇಳ್ತೀನಿ. ತಗೊಳ್ಳಿ. ಆಯ್ತು ನಮ್ಮ ಊಟದ ವ್ಯವಸ್ಥೆ. ವಾವ್ 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 ವಾಹ್, ಎಂಥ ಅದ್ಭುತ. ಅಯ್ಯೋ, ನಾನೇನ್ ಮಾಡ್ಬಿಟ್ನಪ್ಪ? ನಾನು ಇಷ್ಟೊಂದು ರುಚಿಯಾದಂತ ಲಾಡುನ ಖಾಲಿ ಮಾಡ್ಬಿಟ್ನಲ್ಲ. ಇದು ನನ್ನ ಹಸುವನ್ನ ಕಮ್ಮಿ ಮಾಡೋದ್ರ ಬದಲು ಜಾಸ್ತಿ ಮಾಡ್ಬಿಡ್ತಲ್ಲ. ಹೀಗೇನಪ್ಪ ಮಾಡೋದು? ನಿಮ್ ಹಸುವನ್ನ ನೀಗ್ಸೋ ಅಂತ ಬರ್ದಲ್ಲಿ ಎತ್ತಿಟ್ಟಿದ್ದ ನಾಣ್ಯಗಳೆಲ್ಲ ಖಾಲಿ ಆಗ್ತಾ ಬಂತು. ನಿಮ್ ಹಸುವನ್ನ ಸ್ವಲ್ಪನಾದ್ರೂ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಆಗ್ಲಿ. ಹಸುವನ್ ಬೇಕಿದ್ರೆ ನಿಯಂತ್ರಣ ಮಾಡ್ಬಿಡ್ತೀನಿ, ಆದ್ರೆ ನಾಲಿಗೆಯಿಂದ ಲಾಡುವಿನ ರುಚಿ ಮತ್ತೆ ಮೂಗಿಂದ ಅದರ ಸುವಾಸನೆ ಹೋಗ್ತಿಲ್ವಲ್ಲ. ಸರಿ ಬಿಡು, ಗಮನ ಬೇರೆ ಕಡೆ ಹರಿಸೋದಿಕ್ಕೆ ಮಲಗ್ಬಿಡ್ತೀನಿ. ಲಾಡು ಈಗ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ನನಗೂ ಕೂಡ. ತಗೊಳ್ಳಿ ನಾಣ್ಯನ. ಮತ್ತೆ ಲಾಡು ಮಾಡೋದಿಕ್ಕೆ ಇದ್ರಲ್ಲಿ ಸಾಮಗ್ರಿಗಳನ್ನ ಬರ್ತಿದ್ದೀನಿ. ಹೋಗಿ ಸ್ವಲ್ಪ ಸ್ವಲ್ಪ ತಗೊಂಡ್ ಬನ್ನಿ. ನೀನಂತೂ ನನ್ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಈಗ್ದೆ ತಗೊಂಡ್ ಬರ್ತೀನಿ. ಸುವಾಸನೆ. ಏನು ಘಮ ಘಮ ಅಂತಿದೆ. ಅಜ್ಜಿ ಏನಾದ್ರು ಲಾಡು ಮಾಡಿದಾರ ಹೇಗೆ? ಲಾಡು ಇಲ್ವಲ್ಲ. ಏನ್ ಮಾತಾಡ್ತಿದ್ಯಪ್ಪ? ಯಾರೋ ಪಕ್ಕದ ಮನೆಯವ್ರು ಮಾಡ್ತಿರ್ಬೇಕು. ಅಯ್ಯೋ, ಏನ್ ಮಾತಾಡ್ತಿದ್ಯಾ? ಇರೋದ್ ನಾವೇ ಇಬ್ರು, ಆದ್ರೆ ಲಾಡು 3. ಅಯ್ಯೋ, ಮೊದ್ಲಿಗೆ ಒಂದೊಂದ್ ಲಾಡುನ ತಿಂದು ಬಿಡೋಣ. ರುಚಿಯಾಗಿದೆ. ಅದ್ ಹೇಗ್ ಸಾಧ್ಯ? ಇಷ್ಟು ಕಷ್ಟಪಟ್ಟು ಮಾಡಿರೋದು ನಾನು, ನೀವ್ ತಿಂದು ಬಿಡ್ತೀರಾ ಇದನ್ನ? ಅಯ್ಯೋ, ಆದ್ರೆ ಲಾಡು ಮಾಡೋ ವಿಚಾರನ ಯಾರು ಹೇಳಿದ್ದು? ಆದ್ರೆ ದುಡ್ಡು ಕೊಟ್ಟವ್ರು ಯಾರು ಹೇಳಿ? ದುಡ್ಡನ್ನ ಯಾರು ಬೇಕಾದ್ರೂ ಕೊಟ್ಟಿರ್ಬೋದು, ಆದ್ರೆ ಇದನ್ನ ನಾನೇ ತಿನ್ನೋದು. ಇಲ್ಲ ನಾನು. ಇಲ್ಲ ನಾನು. 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 ಸರಿ ಆಯ್ತು, ಇದನ್ನ ಅರ್ಧ ಮಾಡ್ಬಿಡೋಣ. ಸರಿ. ಅಲ್ಲ ಅಲ್ಲ, ಸ್ವಲ್ಪ ಈ ಕಡೆ. ಆದ್ರೆ ನಿನ್ ಪಾಲು ಜಾಸ್ತಿ ಆಗ್ಬಿಡುತ್ತಲ್ಲ. ಅಯ್ಯೋ ಇಲ್ಲ ಇಲ್ಲ, ಸ್ವಲ್ಪನೇ ಇದೆ. ಇದು ಸರಿಯಾಗಿರುತ್ತೆ. ಇಲ್ಲ, ಈಗ ನೀವ್ ಜಾಸ್ತಿ ತಗೋತಾ ಇದ್ದೀರಾ. ಸ್ವಲ್ಪ ಈ ಕಡೆ. ಇಲ್ಲ, ಇಲ್ಲಿ. ಅರ್ಧ ಲಾಡು ತಿನ್ನೋ ಅಂತ ಉಪಾಯ ಕೂಡ ಕೆಲ್ಸ ಮಾಡಿಲ್ಲ. ಕೊನೆಗೆ ಅವರಿಬ್ರು ಒಪ್ಕೊಂಡು ಒಂದು ಷರತ್ತನ್ನ ಇಟ್ರು. ಅವರಿಬ್ರು ಒಬ್ರನ್ನೊಬ್ರು ಮಾತಾಡ್ಸಲ್ಲ ಅನ್ನೋ ಷರತ್ತು. ಅವರಲ್ಲಿ ಯಾರ್ ಮೊದ್ಲು ಮಾತಾಡಿಸ್ತಾರೋ ಅವರು ಷರತ್ತಲ್ಲಿ ಸೋತ್ ಹಾಗೆ, ಮತ್ತೆ ಅವ್ರಿಗೆ ಆ ಲಾಡು ಸಿಗಲ್ಲ ಅಂತ ಅರ್ಥ. ಇವಳಿಂದ ಸುಮ್ನೆ ಇರೋದಿಕ್ಕಂತೂ ಆಗೋದಿಲ್ಲ. ಈ ಷರತ್ತನ್ನ ನಾನೇ ಗೆದ್ದು ಬಿಡ್ತೀನಿ. ಎಲ್ಲಿವರೆಗೂ ಮಾತಾಡದೆ ಸುಮ್ನಿರ್ತೀರಾ? ನಿಮ್ಮಿಂದ ಏನಾದ್ರೂ ನಾನು ಮಾತಾಡೇ ಆಡಿಸ್ತೀನಿ. ಇಬ್ರು ಮಾತಾಡಿಸ್ಲಿಲ್ಲ. ಒಬ್ರಿಗೊಬ್ರು ಮಾತಾಡ್ತಾರೆ ಅಂತ ಕಾಯ್ಕೊಂಡು ಇಬ್ರು ಮಲಗ್ಬಿಟ್ರು. ಎದ್ರೆ ಬಾಯಿಂದ ಏನಾದ್ರೂ ಮಾತು ಬಂದ್ಬಿಡುತ್ತಲ್ಲಪ್ಪ. ನಾನ್ ಸುಮ್ನೆ ಮಲ್ಕೊಂಡ್ಬಿಡ್ತೀನಿ. ಸರಿ ಸರಿ, ನಾನು ಮಲ್ಕೊಂಡೇ ಇರ್ತೀನಿ. ಎದ್ದೇಳೋದು ಇಲ್ಲ, ಮಾತಾಡೋದು ಇಲ್ಲ.
ಇನ್ನೂ ಬಾಗಿಲು ಹಾಕೇ ಇದೆಯಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ಉಮಾ ಚಿಕ್ಕಮ್ಮ, ಬಾಗಿಲು ತೆಗೀರಿ. ಅಯ್ಯೋ, ಯಾಕೆ ಬಾಗ್ಲು ಬಡಿತಾ ಇದ್ಯಾ? ಅವ್ರೆಲ್ಲೋ ಹೋಗಿರ್ಬೇಕು. ಎಲ್ಲಾದ್ರೂ ಹೋಗಿದ್ರೆ ಬಾಗ್ಲು ಕಿಟಕಿಗಳು ಹೊರಗಡೆಯಿಂದ ಹಾಕ್ಬೇಕಲ್ವಾ, ಒಳಗಡೆಯಿಂದ ಅಲ್ಲ. ಒಳಗಡೆಯಿಂದ ಚಿಲ್ಕ ಹಾಕಿದ್ದಾರೆ. ಏನಾದ್ರೂ ತೊಂದ್ರೆ ಆಗಿರ್ಬೋದಾ? ನಾನು 2 ದಿನದಿಂದ ಅವ್ರನ್ನ ನೋಡೇ ಇಲ್ಲ. ನನ್ನ ದುಡ್ಡಿನ ಮೇಲೆ ಆಣೆ. ಈಗ ಬಾಗ್ಲನ್ನ ಒಡೆದ್ ಹಾಕೋಣ. ಅಯ್ಯೋ, ನಮ್ಮ ಕಿಶನ್ ತಾತ ಮತ್ತೆ ಉಮಾ ಅಜ್ಜಿ ಅವ್ರ ಜಿಗುಪ್ಸೆ ಬುದ್ಧಿಯಿಂದ ಎಲ್ಲಿ ರೊಟ್ಟಿ ಖಾಲಿ ಆಗ್ಬಿಡುತ್ತೆ ಅಂತ ತಿನ್ನೋದೇ ಇಲ್ಲ. ಬಾಗ್ಲೇನಾದ್ರೂ ಒಡೆದ್ ಹಾಕಿದ್ರೆ ಸುಮ್ನಿರ್ತಾರ ಅವರು? ಅಯ್ಯೋ, ಈಗ ಮಾತಾಡಕ್ ಸಮಯ ಇಲ್ಲಪ್ಪ. ಮೊದ್ಲು ಬಾಗ್ಲನ್ನ ಒಡೆದ್ ಹಾಕೋ, ನನ್ನ ದುಡ್ಡಿನ ಮೇಲೆ ಆಣೆ. ಈಗಿರೋದು ಒಂದೇ ದಾರಿ ಅನ್ಸತ್ತೆ. ಅಯ್ಯೋ, ಇವರಿಬ್ರು ಇಲ್ಲೇ ಇದ್ದಾರಲ್ಲಪ್ಪ. ತಾತ, ಓ ತಾತ, ಅಜ್ಜಿ. ಅಯ್ಯೋ, ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು, ಇವರಿಬ್ರು ಮಾತಾಡ್ತಾನೆ ಇಲ್ವಲ್ಲಪ್ಪ. ನನ್ನ ದುಡ್ಡಿನ ಮೇಲಾಣೆ. ನನ್ನ ಅನುಮಾನ ಏನಾದ್ರೂ ನಿಜ ಆಗಿಲ್ಲ ತಾನೇ? ಏನ್ರಪ್ಪ, ಯಾವ್ದ್ರ ಮೇಲೆ ನಮಗ್ ಭಯ ಇತ್ತೋ ಹಾಗೆ ಆಗಿದೆ. ನನ್ನ ದುಡ್ಡಿನ ಮೇಲಾಣೆ. ತಾತ ಮತ್ತೆ ಅಜ್ಜಿ ನಮ್ಮನ್ ಬಿಟ್ಟು ಹೋದ್ರು. ಇದೆಲ್ಲ ಹೀಗಾಗೋದಿಕ್ ಹೇಗ್ ಸಾಧ್ಯ? ಈಗೇನ್ ಮಾಡೋದು? ಬೆಂಕಿ! ಅಯ್ಯೋ, ಯಾರಾದ್ರೂ ಕಾಪಾಡಿ ಚಿಕ್ಕಮ್ಮ, ಚಿಕ್ಕಪ್ಪನ್ನ. ಅಯ್ಯೋ, ಮೊದ್ಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಅಯ್ಯೋ ದೇವ್ರೇ! ಬೆಂಕಿ ಕಾಲ್ವರ್ಗೂ ಬಂದ್ಬಿಡ್ತಲ್ಲಪ್ಪ. ಉಮಾ ಎದ್ದೇಳು, ಓಡು. ಕೊನೆಗೂ ನಾನು ಗೆದ್ದು ಬಿಟ್ಟೆ. ಅಯ್ಯಯ್ಯೋ, ಕಾಪಾಡಿ, ಕಾಪಾಡಿ. ಅಯ್ಯೋ, ಅವ್ರಿಬ್ರು ಭೂತ ಆಗ್ಬಿಟ್ಟಿದ್ದಾರೆ. ಬೆಂಕಿ! ಅಯ್ಯೋ, ಬೆಂಕಿ! ಅಯ್ಯೋ, ಇಲ್ಲಿ ಭೂತ ಗೀತ ಏನು ಇಲ್ರಪ್ಪ. ನಾವಿಬ್ರು ಇನ್ನೂ ಜೀವಂತವಾಗೇ ಇದ್ದೀವಿ. ಅಯ್ಯೋ, ಹೌದು, ಇವ್ರು ನಿಜವಾಗ್ಲೂ ಬದುಕಿದಾರೆ. ಏನು ಏನ್ ನೋಡ್ತಾ ಇದ್ದೀರಾ? ಬೆಂಕಿ ಆರಿಸಿ ಮೊದ್ಲು. ಅಯ್ಯೋ, ಲಾಡು. ಅಯ್ಯೋ, ಇದು ಸುಟ್ಟು ಹೋಗ್ತಿದೆ. If you like this video, subscribe to our channel Murthy Media.